ನಾವು ಅನ್ಕೋತೀವಿ ಮನುಷ್ಯರು ಮಾತ್ರ ಕುಡಿಯೋದು ಅಂತ, ಆದರೆ ಪ್ರಾಣಿಗಳು ಕುಡಿತವೆ. ಹಾಯ್ ಫ್ರೆಂಡ್ಸ್, ನಾವು ಹೊರಟಿದ್ದು ಚಿತ್ರದುರ್ಗ ಮತ್ತು ವಿ ಸಾಗರ್ಗೆ ಫೋಟೋಶೂಟ್ಗೆ ಅಂತ. ಸ್ವಲ್ಪ ಕತ್ಲಿರೋದ್ರಿಂದ ನಾವು ಪ್ಲಾನ್ ಮಾಡಿದ್ದು ಫಸ್ಟ್ ಫೈರ್ ಕ್ಯಾಂಪ್ದು ಫೋಟೋಸು ಮತ್ತು ವೀಡಿಯೋಸ್ ತೊಗೊಳ್ಳೋಣ ಅಂತ. ಅದೇ ಥರ ಫೈರ್ ಕ್ಯಾಂಪ್ದು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಅದೆಲ್ಲ ತೊಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ವಿ ಸಾಗರ್ಗೆ, ಅಂದರೆ ಮಾರಿಕಣಿವೆ ಡ್ಯಾಮ್ಗೆ. ಡ್ಯಾಮಲ್ಲಿ ನೀರು ಸ್ವಲ್ಪ ಕಡಿಮೆನೇ ಇತ್ತು. ಬೇಸಿಗೆ ಶುರು ಆಗಿರೋದ್ರಿಂದ ಗಿಡ ಮರಗಳೆಲ್ಲ ಸ್ವಲ್ಪ ಒಣಗಿದಂಗಿತ್ತು. ಅಲ್ಲಿ ನಮ್ಮ ಬ್ರೈಡ್ಗೆ ರೆಡ್ ಗೌನ್ ಹಾಕಿದ್ದು. ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬಂತು. ಫೋಟೋಸು ವೀಡಿಯೋಸು ಎಲ್ಲ ಮುಗಿಸೋಷ್ಟೊತ್ತಿಗೆ 10:30 ಆಗಿತ್ತು. 10:30ಗೆ ನಾವು ಟಿಫನ್ಗೆ ಹೋಗಿದ್ದು. ಟಿಫನ್ಗೆ ಹೋದಾಗ ನಮಗೆ ಸಿಕ್ಕಿದ್ದಲ್ಲಿ ಪಲಾವ್ ಮತ್ತು ಮೊಸರು ಬಜ್ಜಿ, ಮೆಣಸಿಕಾಯಿ ಬಜ್ಜಿ. ಟಿಫನ್ ಮುಗಿಸ್ಕೊಂಡು ಅಲ್ಲಿ ತುಂಬ ಕೋತಿಗಳಿತ್ತು. ಸ್ವಲ್ಪ ಫೋಟೋಸ್ ತೊಗೊಂಡಿದ್ದು ನಮ್ಮ ಬ್ರೈಡ್ ತಮ್ಮ ಗಗನ್ ಅಂತ. ಹಾಗೆ ಪಕ್ಕದಲ್ಲಿ ಸ್ವಲ್ಪ ನೀರೆಲ್ಲ ಹರಿತಾ ಇತ್ತು. ಅದನ್ನು ಫೋಟೋಸು ಮತ್ತು ವೀಡಿಯೋಸ್ ತೊಗೊಂಡು ನಾವು ಹೊರಟಿದ್ದು ಉಚ್ಚಂಗೆಲ್ಲಮ್ಮನ ದೇವಸ್ಥಾನಕ್ಕೆ. ಚಿತ್ರದುರ್ಗದಲ್ಲಿರುವ ಉಚ್ಚಂಗೆಲ್ಲಮ್ಮನ ದೇವಸ್ಥಾನದಲ್ಲಿ ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ನಾವು ನೆಕ್ಸ್ಟ್ ಹೊರಟಿದ್ದೆ ಚಂದವಳ್ಳಿ ತೋಟಕ್ಕೆ. ನೋಡಿ, ನಮಗೆ ಈ ಸೂಪರಾಗಿರೋ ಕೋತಿ ಸಿಕ್ಕಿದ್ದು. ಇದು ಬಿಸಿಲಿಗೆ ಬಾಯಾರಿಕೆ ಆಗಿ ನೀರು ಸಿಗದೆ ಜ್ಯೂಸ್ ಕುಡಿತಾ ಇತ್ತು.